ಇಲ್ಲಿ ನೋಡಮ್ಮ, ನಾನ್ ತೋರಿಸುವಾಗ ನೀನು ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕು. ಅವಾಗ್ಲೇ ನೀನ್ ಮಾಡೋಕೆ ಈಸಿ ಆಗೋದು. ನೀವೇ ಚೆನ್ನಾಗಿ ಮಾಡ್ತಿದ್ದೀರಲ್ಲ, ಮಾಡ್ಬಿಡಿ ಸರ್. ನೀನ್ ಮಾಡ್ಬೇಕು ಅಂತ ತಾನೇ ನಿನಗ್ ಪೇಮೆಂಟ್ ಕೊಡ್ತಿರೋದು. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕೋಆಪರೇಟ್ ಮಾಡು, ಕೆಲಸ ಈಸಿಯಾಗಿ ಆಗ್ಬಿಡುತ್ತೆ. ಓಕೆನಾ? ಓಕೆ ಸರ್. ಇಲ್ಲೇನ ಮಾಡ್ತಿದ್ಯಾ? ನಾನೇನು ಮಾಡ್ತಿಲ್ಲ ಸರ್, ನೀವು ಮೇಡಮ್ಗೆ ಮಾಡ್ತಿದ್ನ ನೋಡ್ತಾ ಇದ್ದೆ. ಸರ್ ಸರ್ ಬಂದು ತೋರಿಸಿ ಸರ್. ಇರಮ್ಮ ತೋರಿಸ್ತೀನಿ. ನಾನೇನೋ ಮಾಡ್ತಿದ್ದೆ. ಅಯ್ಯೋ ಬಡವ ರಾಸ್ಕಲ್, ನಿನ್ನ ಇಮ್ಯಾಜಿನೇಷನ್ ಅಲ್ಲಿ ಏನಂತ ಅನ್ಕೊಂಡಿದ್ಯಾ? ನಾನ್ ಇವಳಿಗೆ ಸಿಸ್ಟಮ್ ಆಪರೇಟಿಂಗು ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೆ. ನಾನು ಅದನ್ನೇ ಸರ್ ಅನ್ಕೊಂಡಿದ್ದು. ನೀವು ನಾನು ಯಾವ ತರ ಅನ್ಕೊಂಡಿದೀನಿ ಅಂತ ಅನ್ಕೊಂಡಿದ್ದೀರಾ ಸರ್? ಚಮಕ್ಕು ನನಗೆ ಚಮಕ. ಆಫೀಸ್ ಬಾಯ್ ಇಲ್ಲೇನೋ ಕೆಲಸ? ಮೇಡಮ್ ಕರೀತಿದ್ದಾರೆ, ಬನ್ನಿ. ನಾನ್ ಬರಲ್ಲ ಕಣೋ, ನಾನ್ ಬರಲ್ಲ. ಏನೋ ಮಾಡ್ತ್ಯಾ? ಹೋಗ್ ನಾ ಬಂದಿಲ್ಲ ಅಂತ ಹೇಳೋಗೋ. ಸರಿ ಬಿಡಿ ಸರ್, ಬಂದಿಲ್ಲ ಅಂತೇನೋ, ಬದುಕೆ ಇಲ್ಲ ಅಂತ ಹೇಳ್ತೀನಿ. ಈ ನನ್ ಮಗಂಗೆ ಚರ್ಬಿ ಎಲ್ಲಂದ್ರಲ್ಲಿ ಹೆಂಗಂದ್ರಲ್ಲಿ ಅಪ್ಕೊಂಡ್ಬಿಟ್ಟೈತೆ. ಬುಡ ಸಮೇತ ಕತ್ತರಿಸ್ತೀನಿ. ಇವನೊಬ್ಬ ಇದನ್ನ ಇವ್ರ ಅತ್ತೆ ಮನೆ ಅನ್ಕೊಂಡ್ಬಿಟ್ಟವನೆ. ಒಳ್ಳೆ ಆರ್ಯ, ನಿನ್ಗೇನಾದ್ರೂ ಟೈಮಿಂಗ್ ಸೆನ್ಸ್ ಇದೆಯಾ? ಎಷ್ಟು ಗಂಟೆಗೆ ಲಾಗಿನ್ ಆಗ್ಬೇಕು? ನೀನ್ ಎಷ್ಟು ಗಂಟೆಗೆ ಬರ್ತಾ ಇದೀಯಾ? ಏನು ನಿಂಗ್ ಮದ್ವೆ ಆಗಿದ್ಯಾ? ಇಲ್ಲ. ಯಾಕೆ? ಫಸ್ಟ್ ಹೋಗಿ ಮದ್ವೆ ಆಗು, ಆಮೇಲೆ ಎಷ್ಟ್ ಗಂಟೆಗೆ ಲಾಗಿನ್ ಆಗ್ಬೇಕು ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಜೋಲ್ ಸುರ್ಸ್ಕೊಂಡು ಎಕ್ಸ್ಪೈರ್ ಆಗ್ಬಿಡ್ತೀಯಾ. ನಾನ್ ಮದ್ವೆ ಆಗೋದಕ್ಕೂ ಇವನ್ ಲೇಟ್ ಆಗಿ ಬರೋದಕ್ಕೂ ಏನ್ ಸಂಬಂಧ? ಎಲ್ಲ ನಾನ್ ಸಿಂಗಲ್ಲೇ ಮಾತಾಡ್ತಾನಲ್ಲ. ಸರ್ ಬೇಗ ಬಂದು ತೋರಿಸಿ ಸರ್. ಇವಳು ಬೇರೆ ತೋರಿಸಿ ಅಂತ ಟಾರ್ಚರ್ ಕೊಡ್ತಾಳೆ. ಮುಂಚೆ ಹೋಗೋದಾರ ತೋರಿಸ್ಬಿಡ್ತೀನಿ. ಅರ್ಜೆಂಟು ಸೂಸ ಮಾಡ್ಬೇಕು.